ಅವ್ರು ಹೆಚ್ಚಿನ ಭಾಗ ತುಳುನಾಡೋರಿಗೆ ತುಳು ಭಾಷೆನೇ ಮಾತಾಡ್ತಾರೆ. ನಾನು ನೋಡ್ತಾ ಇದ್ದೀನಿ, ಈಗ ನನಗೆ ಅರ್ಥ ಆಗಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟಿಂದ ಬಂದಾಗ ತುಳುನಲ್ಲಿ ಸುಮಾರು ಮಾತಾಡ್ತೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಈ ನಾಡು ಎಷ್ಟು ಶಿಸ್ತು ಮತ್ತು ಒಂದು ಹೆಸರು ಅಂತ ಹೇಳಿದ್ರೆ ಅದು ಅವರು ಹೇಳಬೇಕಾಯ್ತು ಬಸ್ಸಲ್ಲಿ. ಪಾಪ ಅವ್ರು ಅರ್ಜೆಂಟ್ ಏನು ಮಾಡಿ ಹೊಸಂತೆ ಶೃಂಗೇರಿಗೆ ಹೋಗಿದ್ದಾರೆ. ಶೃಂಗೇರಿಯಿಂದ ಈಗ ಬಂದರು ಹಿರಿಯರು, ಮಲ್ಲಿಕಾರ್ಜುನ್ ಅಂತೇಳಿ ಅವ್ರ ಟೀಮ್ ಬಂದಿದೆ, ತುಂಬ ಹಿರಿಯರು ಅವರು. ಎಲ್ಲಿ ಗಂಗಾವತಿಯಿಂದ ಪ್ರಯಾಣ ಮಾಡಿ ಬಂದಿದ್ದಾರೆ. ಬಟ್ ಅದು ಬಸ್ ಕಮ್ಯುನಿಕೇಷನ್ ಆಗಿ ಅವ್ರು ದೂರ ಈ ಥರದ್ದೆಲ್ಲ ನಮ್ಗೆ ತುಂಬ ಸಮಸ್ಯೆಗಳಾಗಿದೆ, ಇಲ್ಲ ಅಂತಲ್ಲ. ಹಾಗಾಗಿ ನಾವು ಈ ಸಂಘ ಸ್ಥಾಪನೆ ಆಗ್ಬೇಕಾದ್ರೆ ಸರ್ ಇಲ್ಲಿಂದ ಚಾಮರಾಜನಗರದಿಂದ ನಮಗೆ ಅಪ್ ಬಳ್ಳಾರಿ ಮತ್ತು ಈ ಕಡೆಯಿಂದ ದಕ್ಷಿಣ ಕನ್ನಡ ಮತ್ತು ಬೆಂಗಳೂರು 4 ವಿಭಾಗದಿಂದ ಪತ್ರಕರ್ತರನ್ನ ಕೇವಲ 10 ತಿಂಗಳಲ್ಲಿ ಸರ್ ತಮ್ಮ ಮಾಹಿತಿ ಕೊಡ್ತೇನೆ. 3600 ಜನ ಸದಸ್ಯರಾಗಿದ್ದಾರೆ ಕೇವಲ 10 ತಿಂಗಳಲ್ಲಿ ಪತ್ರಕರ್ತರು. ಬಟ್ ನಮ್ಮ ಸಮಸ್ಯೆ ಏನಂದರೆ ಪತ್ರಕರ್ತರ ಸಮಸ್ಯೆ ಇರೋದ್ರಿಂದ ನಾವು 31 ಜಿಲ್ಲೆ ಪತ್ರಕರ್ತರನ್ನ ಕಾರ್ಯಾಗಾರ ಮಾಡಬೇಕು ಅಂತೇಳಿ ಎಲ್ಲ ಜಿಲ್ಲೆಯರು ಒಬ್ಬೊಬ್ಬರು ಪದಾಧಿಕಾರಿ ಅಂತ ಮಾಡಿದ್ರು. ಆ ವಿಷಯದಲ್ಲಿ 30 ಜಿಲ್ಲೆ ಅಂದರೆ 31 ಜಿಲ್ಲೆಯಲ್ಲಿ 31 ಜನ, ಅವ್ರು 1 ಜನ ಇಷ್ಟು ಜನ ಸೇರ್ಕೊಂಡು 70 ಜನಕ್ಕೆ ನಾವು ಕಾರ್ಯಾಗಾರ ಮಾಡಬೇಕು ಅಂತೇಳಿ ನಾವು ಮಾಡಿದ್ವಿ ಉದ್ದೇಶ. ನಾವು ರಾಜಕಾರಣಿ ಸೇರಿಸಿದಂಗೆ ಅಥವಾ ಸಂಘ ಸಂಸ್ಥೆ ಸೇರಿದಂಗೆ ಜನ ಸೇರಿಸಿ ಮಾಡಬೇಕು. ಇದು ಕ್ರಿಯೇಟಿವ್ ಸ್ಕೂಲ್ ಹೇಗಿದೆ ಅಂದರೆ ತುಂಬ ಪೀಸ್ಫುಲ್ ಆಗಿದೆ ಮತ್ತು ಎಜುಕೇಷನ್ಗೆ ಎಲ್ಲಕ್ಕೂ ತುಂಬ ಖುಷಿಯಾಗಿರೋಂಥ ಇಂಥ ಪ್ಲೇಸಲ್ಲಿ ನಾವು ಕಾರ್ಯಾಗಾರ ಮಾಡಬೇಕು. ಯಾಕೆಂದರೆ ಈ ಎಲ್ಲೂ ಹೋಗಲ್ಲ, ಹೋದರೆ ಒಂದು ಇದಕ್ಕೆ ವಾಶ್ರೂಮ್ಗೆ ಬರ್ಬೋದು, ಇಲ್ಲ ಬಂದು ಮಾತಿಗೆ ಕೋರ್ಬೋದು ಅಷ್ಟೇ. ಬಟ್ ಟೌನಲ್ಲಿ ಮಾಡಿದ ಏನಾಗುತ್ತೆ ಅಂದರೆ ಅವ್ರು ಅಲ್ಲಲ್ಲೇ ಚಂದ್ರ ಹಾಕ್ತಾರೆ, ನಾನು ಸ್ವಲ್ಪ ಈ ಕಡೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಒಬ್ರು ಹೋಗ್ತಾರೆ. ಈ ಥರದ್ದು ಒಂದು ಮೈಂಡ್ ಡೈವರ್ಟ್ ಆಗುತ್ತೆ. ಕಾರ್ಯಾಗಾರ ಮಾಡ್ತಿರೋ ಉದ್ದೇಶ ನಾವು ಇಲ್ಲಿ ಯಾಕೆ ಮಾಡ್ತಿದ್ವಿ ಅಂದರೆ ತುಂಬ ಕ್ರಿಯೇಟಿವ್ ಆಗಿರೋದಿತ್ತು. ಮತ್ತು ಕ್ರಿಯೇಟಿವ್ ಸಂಸ್ಥೆ ಅಂದರೆ ನಾನು ಬಂದು ಇಲ್ಲಿ ಹೇಳಿದ ತಕ್ಷಣ ನೋಡಿದೆ, ಒಂದು ಧಾರ್ಮಿಕ, ನೀವೊಂದು ಶಿಕ್ಷಣ ಒಂದಲ್ಲ, ಧಾರ್ಮಿಕ ಎಷ್ಟು ಚೆನ್ನಾಗಿ ನನ್ನ ಪ್ರಿನ್ಸಿಪಲ್ ಅವ್ರನ್ನ ನಾನು ಮುಂಚೆ ಮಾತಾಡ್ಸಿದ್ದೆ ಬಂದಾಗ. ಅವ್ರು ಹೇಳಿದ್ರು ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಹೇಳಿದ್ರು, ಇಲ್ಲ ನಮ್ಮದು ಪುಸ್ತಕದ ಮನೆ ಇಲ್ಲ ಸರ್, ನಿಮ್ಮದು ಏನೋ ಪುಸ್ತಕದ ಮನೆ ಅಂತ ಏನೋ ಪುಸ್ತಕ ಮನೆ ಅಂತ ಮಾಡಿದ್ದಾರೆ. ನಾನೇನೋ ಸುಮ್ಮನೆ ಹೋಗಿದ್ದಿಲ್ಲ, ಬಸವಣ್ಣವೆಲ್ಲ ಹೋದಾಗ ನಾನು ನೋಡಿದ್ವಿ ಎಂತೆಂಥ ಪುಸ್ತಕಗಳಿದೆ. ನೆಕ್ಸ್ಟ್ ನಾವು ಹೋದಾಗ ಆ ಪುಸ್ತಕಗಳಲ್ಲಿ ಆನ್ ಮಾಡಿದ್ದಾರೆ ಅಂದರೆ ಜರ್ನಲಿಸಮ್ ಬಗ್ಗೆ ನಮಗೆ ಪುಸ್ತಕದಲ್ಲಿ ಕೊಡಿ ಅಂತ ಕೇಳ್ಬೋದು. ಯಾಕೆಂದರೆ ಅವರು ಒಂದು ಸಂಸ್ಥೆ ಎಷ್ಟು ಜನ 3000 ಜನ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸ ಪಡೀತಿದ್ದಾರೆ. ಮತ್ತು ನಮಗೆ ಇಲ್ಲಿ ಲೋಕಲಲ್ಲಿ ಎಲ್ಲೇ ಮಾತಾಡ್ತಾ ಜನರಲ್ಲ ಹೇಳ್ತಾರೆ, ಲೋಕಲ್ ಶಾಲೆಗಳಿಗೆ ಅವ್ರಿಗೆ ಕನ್ಸನ್ ಇದೆ. ನಮಗೆ ಸೌತ್ ಕೇಂದ್ರದಲ್ಲಿ ಎಜುಕೇಷನ್ ಇದೆ ಅಂದರೆ ನಮ್ಮ ಎಲ್ಲ ಭಾಗದ ಕರ್ನಾಟಕ ಭಾಗದವರು ಸೌತ್ ಕೇಂದ್ರ ಎಜುಕೇಷನ್ ಚೆನ್ನಾಗಿದೆ. ಯಾಕೆ ನೀವು ರ್ಯಾಂಕ್ ಕೊಡ್ತಾ ಇರ್ತೀವಿ, ಆ ಉದ್ದೇಶಕ್ಕೋಸ್ಕರ ನಮ್ಮರೆಲ್ಲರೂ ಮಕ್ಕಳು ಇಲ್ಲಿ ಓದಿಸ್ಬೇಕು ಅಂತ ಬರ್ತಾರೆ. ಹಾಗಾಗಿ ಕೆಲವು ಡೊನೇಷನ್ ಆಗಲಿ ಬೇರೆದಾಗಲಿ ಅದಕ್ಕೆ ಏನು ಹೇಳಿದ್ರೆ ನನ್ನ ಮಗ ಒಳ್ಳೆ ವಿದ್ಯಾವಂತ ಆಗಬೇಕು ಅಂತ ಮಾಡುವಂಥ ನೀವೇನು ಹೆಸರಿಗೆ ಕ್ರಿಯೇಟಿವ್ ಸಂಸ್ಥೆ ಅಂತ ಹೆಸರಿಟ್ಟಿದ್ವಿ, ಅದು ತುಂಬ ಕ್ರಿಯೇಟಿವ್ ಆಗಿದೆ, ಶಿಸ್ತಾಗಿದೆ. ಮತ್ತು ನೀವು ಧಾರ್ಮಿಕವಾಗಿ ಈಗಿನ ಮಕ್ಕಳಿಗೆ ಬೇಕಾಗಿದೆ ಎಜುಕೇಷನ್. ಸರ್ ಓದ್ ಒಂದೇ ಅಲ್ಲ, ಮಾರ್ಕ್ಸ್ ಒಂದೇ ಅಲ್ಲ, ಧಾರ್ಮಿಕ ಸಂಸ್ಕೃತಿ ಬೇಕು. ಅದನ್ನು ನೀವು ಶಾಲೆ ಕಲಿಸ್ತದೆ. ನಾನು ನೋಡಿದ್ರೆ ಒಂದು ರೌಂಡ್ ಹಾಕಿ ಬಂದೆ ನಾನು. ಈ ಸಂಸ್ಥೆ ತುಂಬ ಚೆನ್ನಾಗಿ ಧಾರ್ಮಿಕವಾಗ್ತದೆ. ಅದರಲ್ಲಿ ನಮಗೆ ಈ ಕೊಂಡಿ ಮಾಡಿದ್ದೆ ರವೀಂದ್ರ ಶೆಟ್ಟಿ, ಇಲ್ಲಿ ಮಾಡೋಣ ಕ್ರಿಯೇಟಿವ್ ಸ್ಕೂಲಲ್ಲಿ ಮಾಡೋದು ತುಂಬ ಚೆನ್ನಾಗಿದೆ. ಪಾಪ ಅವ್ರು ಬಂದು ನಮಗೆ ಈ ವೇದಿಕೆಯ ಸೃಷ್ಟಿ ಮಾಡಿ, ಮತ್ತೆ ಬೆಳಗ್ಗೆ ತಿಂಡಿ ಕೊಟ್ಟರು, ಮಧ್ಯಾಹ್ನ ಮತ್ತು ಊಟ ಕೊಟ್ಟರು, ಮತ್ತು ಇಲ್ಲಿ ಉಳಿಯೋಕ್ಕೆ ವಾಸವ ಕೊಟ್ಟರು. ಇಷ್ಟು ಮಾಡಬೇಕಾದ್ರೆ ನಾವು ಇಡೀ ಪತ್ರಕರ್ತ ಪದವಿಗೆ ಸಲ್ಲಿಸೋದು ಉದ್ದೇಶನೇ ನಾವು ಯಾಕೆಂದರೆ ಇದು ಎಜುಕೇಷನ್ ಸಂಸ್ಥೆ. ಇದೇ ರಾಜಕಾರಣಿಯಿಂದ ಬೇಜಾರಾಗಬೇಡಿ. ರಾಜಕಾರಣಿ ಏನಾದ್ರು ಮಾಡಿದ್ರೆ ನಮ್ಮ ಬೇರೆ ನಿರೀಕ್ಷೆ ಮಾಡ್ತಾರೆ, ಏನು ನಾನು ಇಷ್ಟೆಲ್ಲ ಮಾಡ್ಬಿಟ್ಟು ಸುದ್ದಿನೇ ಹೈಲೈಟ್ ಮಾಡಿಲ್ಲ ಅಂತ. ಬಟ್ ಅದು ಏನು ನಿರೀಕ್ಷೆ ಆಗಿಲ್ಲ. ಸಂಸ್ಥೆ ಆಗಿದೆ, ಪತ್ರಕರ್ತರು ಬರ್ತಾರೆ, ಪತ್ರಕರ್ತರಿಗೆ ಗೌರವ ಕೊಡಬೇಕು, ಮಾಡಬೇಕು ಮಾಡ್ತಾರೆ. ಈ ಉದ್ದೇಶದಿಂದ ಮಾಡಿದ್ದೆ. ಮತ್ತು ಈ ಮಲೆನಾಡು ನಿಮ್ಗೇನು ಮಲೆನಾಡು, ನಾವು ಮಲೆನಾಡಲ್ಲಿ ನಾವು ಆ್ಯಕ್ಚುಲಿ ಪ್ರಾಪರ್ ಚಿಕ್ಕಮಗಳೂರು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಬಟ್ ಈ ನಮ್ಮ ಒಂದು 10 ತಿಂಗಳ ಹಿಂದೆ ಮಂತ್ರಿಗಳು ಕರೆಸಿ 2 ಬಾರಿ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದರು ಸರ್ ನಾವು. ಯಾಕೆಂದರೆ ಪತ್ರಕರ್ತ ಸಮಸ್ಯೆಗಳಿಗೆ ಹೇಳ್ತಾರಷ್ಟೇ ಬಿಟ್ಟರೆ ಈಗಿನ ಪತ್ರಿಕೋದ್ಯಮ ಆಗಿನ ಪತ್ರಿಕೋದ್ಯಮ ಬದಲಾವಣೆ. ನೀವಲ್ಲಿ ನಮ್ಗೆ ಇನ್ನೂ ಸೌತ್ ಕೇಂದ್ರದಲ್ಲಿ ಆ ಪತ್ರಿಕೋದ್ಯಮ ಗೌರವ ಉಳ್ಕೊಂಡಿದೆ ಸರ್. ಬೇರೆ ಕಡೆ ಅಂತ ನೀವು ನೋಡ್ಬೋದು, ಮುಖ್ಯಮಂತ್ರಿಗಳ ಕರೀಬೇಕಾರೆ ಏನಪ್ಪ ನೀವು ಹೋಗಪ್ಪ ಸೈಡಿ ಅಂತ. ಅವ್ರ ಪತ್ರಿಕೋದ್ಯಮ 30 ವರ್ಷ ಅನುಭವ ಇರುತ್ತೆ. ಆದರೆ ಒಬ್ಬ ಮುಖ್ಯಮಂತ್ರಿಗಳು ಏನಪ್ಪ ನೀವು ಕ್ವಶನ್ ಕೇಳ್ತಿದ್ಯಾ, ನೀನು ಅಕಸ್ಮಾತ್ ಧಾರ್ಮಿಕ ಕೇಳೋದು ದೇವಸ್ಥಾನ ಕೇಳೋದು ನೀನು ಆರಿಸ ಅಂತ. ಇದು ಬರಬಾರ್ದು. ಪತ್ರಕರ್ತ ಕೇಳಬೇಕು, ನಾನೊಂದು ಕಲ್ಪನೆ ಕೇಳ್ತಾ ಇರ್ತಾನೆ, ನೀನು ಆರಿಸ ನೀವು BJP-ನ ಇದೆಲ್ಲ ಹೇಳ್ಬಾರ್ದು. ನನ್ನದು ಏನೋ ಒಂದು ತಾಟ ಕೇಳ್ತಾ ಇರ್ತೀನಿ. ಆದರೆ ಅವ್ರಿಗೆ ಒಬ್ಬ ರಾಜಕಾರಣಿವರೆಗೂ ಆ ಥರ ಹೇಳಿದ್ರು ನನಗಿದೆ. ನಾನು 32 ವರ್ಷ, ನನಗೂ ನಮ್ಮ ವಸಂತವ್ರಿಗೆ ಯಾಕೆ ಹೊಂದಾಣಿಕೆ ಅಂದರೆ ಅವರು 30 ವರ್ಷ ಅನುಭವ ಆಯಿತು, ನಾನು 32 ವರ್ಷ ಪತ್ರಿಕೋದ ಅನುಭವ ಆಯಿತು. ಹಾಗಾಗಿ ನಮಗೂ ಅವರು ಕಾಂಬಿನೇಷನ್ ಆಗ್ತಾ ಇದೆ. ಈ ಬಗ್ಗೆ ಹಿಂದಿನ ಈ ಥರ ಮುಖ್ಯಮಂತ್ರಿ ಹೇಳಿದರೆ ನಾನು ಬಾಯ್ಕಾಟ್ ಮಾಡ್ತಾ ಇದ್ದೆ, ನೀವು ನ್ಯೂಸ್ ಬೇಡ ಆಗ್ತಿದ್ದೆ ಮುಖ್ಯಮಂತ್ರಿಗೆ. ಆ ಗಟ್ಟಿ ಹೇಳೋದಕ್ಕೆ ಅವಾಗಿತ್ತು, ಈಗ ಇಲ್ಲ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಅದು ಅವ್ರದೇ ಸ್ವಂತ ಮೀಡಿಯಾ. ನೀವು ನೋಡ್ಬೋದು, ಏನಾದ್ರು ಸ್ವಂತ ಮೀಡಿಯಾಗಳು ಮಾಡ್ಕೊಂಡಿದ್ದಾರೆ. ನಾವೇನಾದ್ರು ಭಾಷಣ ಮಾಡಿದರೆ ಆ ಭಾಷಣ ನಮ್ದೆಲ್ಲ ಕಟ್ ಮಾಡಿ ರಾಜಕಾರಣಿಗಳು ಮಾತ್ರ ಭಾಷಣ ಆಗ್ತಾರೆ. ಯಾಕೆ ಅವ್ರಿಗೆ ರಾಜಕೀಯ ಮಾರ್ಕೆಟ್ ಮಾಡ್ಕೋಬೇಕಾಗಿದೆ. ಬಟ್ ಪತ್ರಕರ್ತರು ಕಷ್ಟ ಬೇಕಾಗಿಲ್ಲ, ಇದು ತುಂಬ ಕಷ್ಟ ಇದೆ ಸರ್. ನಾವು ಅದಕ್ಕೆ ನಾನು ಚಿಕ್ಕಮಗಳೂರು ಸುಮಾರು 15 ವರ್ಷ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದೆ.
ನನ್ನ ಪತ್ರಕರ್ತರಿಗೆ ಸರ್ ನಮ್ಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಂಗಿಲ್ಲ. ಕೆಲವು ಪತ್ರಕರ್ತರು ಪಾಪ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಕ್ಕಾಗಲ್ಲ, ಆರೋಗ್ಯ ಸರಿ ಇದ್ದಾಗ ಅವ್ರು ಅದನ್ನ ಅವ್ರ ಆರೋಗ್ಯನ ಚೆಕ್ ಮಾಡ್ಸೋಕೆ ಬಂದಿರಲ್ಲ, ಒಳ್ಳೆ ಆಸ್ಪತ್ರೆಗೆ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಏನೇನು ಸರ್ಕಾರದ ಸೌಲಭ್ಯಗಳಿದೆ ಎಲ್ಲ ಉಳ್ಳವರಿಗೆ ಸಿಗ್ತದೆ ಬಿಟ್ರೆ ಅಕ್ರೆಡಿಟೇಷನ್ ಕಾರ್ಡ್ ಅಂತಾರೆ. ಅಕ್ರೆಡಿಟೇಷನ್ ಕಾರ್ಡ್ ಯಾರಿಗೆ? ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ. ನಮ್ಮಂತ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ್ದು ಯಾವ ಪತ್ರಕರ್ತೂ ಸೌಲಭ್ಯ ಸಿಗೋದಿಲ್ಲ. ಇದ್ರ ವಿರುದ್ಧನೇ ಹೋರಾಟ ಮಾಡೋದು. ನೀವು ಯಾಕೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಒತ್ತು ಕೊಡಲ್ಲ, ಗ್ರಾಮದವರಿಗೆ ಕೊಡಲ್ಲ, ಜಿಲ್ಲೆಗೆ ಕೊಡಲ್ಲ, ನೀವು ಇದ್ದವರಿಗೆ ಕೊಡ್ತೀವಿ ಅನ್ನೋದೊಂದು ನಮ್ಮ ದೊಡ್ಡ ನೋಡಿ ಪ್ರಜಾವಾಣಿಜ್ಯ ಸಂಸ್ಥೆ ಅವರಿಗೆ ಸಂಸ್ಥೆನೇ ಬೇರೆ ಮಾಡುತ್ತೆ. ಆದ್ರೆ ಅವರಿಗೆಲ್ಲ ಅಕ್ರೆಡಿಟೇಷನ್ ಸಿಗುತ್ತೆ, ಸೌಲಭ್ಯ ಸಿಗುತ್ತೆ, ನಮ್ಮ ಪತ್ರಕರ್ತರಿಗೆ ಸಿಗಲ್ಲ. ಈ ಉದ್ದೇಶದಿಂದ ನಾವೇನು ಮಾಡಿದ್ವಿ, ಪತ್ರಕರ್ತ ಸಂಸ್ಥೆ ಒಂದು ಸ್ಕಾಲರ್ಶಿಪ್ಗಳು, ಪತ್ರಕರ್ತರಿಗೆ ಆರೋಗ್ಯ ಹಾಳಾದಾಗ ಅದೊಂದಿಷ್ಟು ಸಹಾಯಧನ ಈ ಥರ ಕೊಡಬೇಕು. ಬಟ್ ನಮ್ಗೆ ಏನಾಗಿದೆ, ಆರ್ಥಿಕವಾಗಿ ಸಹ 10 ತಿಂಗಳಾಯ್ತು ನಾವು ಸ್ಟಾರ್ಟ್ ಮಾಡಿ, ಆರ್ಥಿಕವಾಗಿ ನಾವು ಅಷ್ಟು ಸಬಲರಾಗಿಲ್ಲ. ಮುಂದಿನ ದಿವಸ ಇವತ್ತು ಏನೋ ಇದು ಮಾಡಿ ಹೊಸ ಕಾರ್ಯಕ್ರಮ ಮಾಡಿ ಹಣ ಸಂಗ್ರಹ ಮಾಡಿ ಒಂದಿಷ್ಟು ವೆಲ್ಫೇರ್ ಫಂಡ್ ಅಂತ ಮಾಡಿ ಒಂದು ಬ್ಯಾಂಕಲ್ಲಿ ಇಟ್ಟು ಆ ಬಡ್ಡಿ ದುಡ್ಡಲ್ಲಿ ಪತ್ರಕರ್ತ ಸಹಾಯ ಮಾಡಬೇಕು ಉದ್ದೇಶ ನಮ್ದಿದೆ. ನಮ್ದು ಇದನ್ನು ದುರುಪಯೋಗ ಮಾಡೋದು ಗೊತ್ತಿಲ್ಲ, ಬ್ಯಾಂಕಲ್ಲಿ ಹಣ ಇಟ್ಟು ಆ ಹಣದಗೋಸ್ಕರ ಪತ್ರಕರ್ತ ಬಡ್ಡಿ ದುಡ್ಡಲ್ಲಿ ಪತ್ರಕರ್ತ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಅಥವಾ ಅವರ ಎಲ್ಲರೂ ಪತ್ರಕರ್ತರಿಗೆ ತೊಂದರೆ ಆದಾಗ ಅವ್ರಿಗೆ ಕೊಡೋದು ಈ ಥರದ್ದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದೇನೋ ಒಂದು ಹೊರಟಿದ್ವಿ ನಮ್ಮ ಅನುಭವದಲ್ಲಿ. ಬಟ್ ನಾನು ಈ ವಿಧಾನಸೌಧ ಭಾಳ ಆಟ ಆಡ್ತಾ ಇರ್ತೀನಿ ಸರ್. ಮಂತ್ರಿಗಳು ಹಿಂದೆ ಪತ್ರಕರ್ತರು ಬನ್ನಿ ಕೂತ್ಕೊಳ್ಳಿ ಏನು ಬೇಕಾಯ್ತು ಅಂತ ಕೇಳೋರು. ಈಗ ನೀವು ಗ್ಲಾಸ್ ನೀರು ಕುಡಿ ಅಂತ ಕೇಳೋದು. ಯಾಕಂದ್ರೆ ವ್ಯವಸ್ಥೆ ಆಗಿದೆ ಅಂದರೆ ನಮ್ಮ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ, ಆಮೇಲೆ TV ಲೋಗೋ ಹಿಡಿಯೋರು ಜಾಸ್ತಿ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾ ಅವನೇ ಹಾಕಾಡ್ತಾನೆ. ಅವಾಗ ಏನಾಗಿದೆ, ಬಂದರೆ ನನಗೆ ಸುದ್ದಿ ಬರುತ್ತೆ ಅಂತ. ನಾನು ಕಾಂಗ್ರೆಸ್ ವೀಕ್ ಇದೆ ನಾನು ಹಾಕಾಡ್ತೀನಿ ಭಾಷಣದ್ದು, ಆಮೇಲೆ BJP ವೀಕ್ ಇದೆ ಅವ್ರು ಹಾಕಾಡ್ತಾರೆ, ಅವ್ರವ್ರದೇ ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ನಮ್ಮವರು ಅವ್ರಿಗೆ ಎಲ್ಲೋ ಅವ್ರನ್ನ PA ಮಾಡಿ ಇಟ್ಕೊಂಡು ಅವ್ರು ಯಾರು ನಮ್ಮ ಪತ್ರಕರ್ತಾರೆ ಅವ್ರು ನಮ್ಮ ಥರನೇ ಬಿಟ್ಕೊಡ್ತಿದ್ದಾರೆ ಸರ್. ಅವ್ನು ಯಾರು ಸುದ್ದಿ ಅವರು 100 ಪತ್ರಿಕೆನ ಮಾಡಿ ಅವ್ನಿಗೊಂದು ಗೌರವ ಇರುತ್ತೆ. ಆ ಪತ್ರಿಕೆ 100 ಪತ್ರಿಕೆ ತರಬೇಕಾದ್ರೆ ಕಷ್ಟ ಒಂದು ಎರಿಗಾಲಿದೆ ಸರ್. ಒಂದು ಪತ್ರಿಕೆ ಮುದ್ರಣಕ್ಕೆ ಹೋಗಿ ಆ ಪತ್ರಿಕೆ ಹೊರಡೋದೊಂದು ಅದನ್ನು ವಾಪಸ್ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಅದು ಯಾರಿಗೂ ಅರ್ಥ ಆಗಲ್ಲ. ಪತ್ರಿಕೆ ಓದಿದ ತಕ್ಷಣ ಭಾಳ ಗ್ಲಾಮರಸ್ ಕಾಣ್ತೀವಿ. ನಮ್ಮ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಿಲ್ಲ, ಅಷ್ಟು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ವಿ. ಅದಕ್ಕೋಸ್ಕರ ನಿಮ್ಮಂಥವ್ರು ಎಲ್ಲ ಸಹಕಾರ ಕೊಟ್ಟಾಗ ನಾವು ಕೂಡ ನಮ್ಮ ಸ್ಪಿರಿಟ್ ಬರುತ್ತೆ. ಹೌದು ಇದನ್ನು ನೋಡಿ ಎಷ್ಟು ಗಣ್ಯರಿಗೆ ಗೌರವ ಮಾಡಿದ್ವಿ, ಅವರಲ್ಲಿ ಪತ್ರಿಕೋದ್ಯಮ ಬಗ್ಗೆ ಎಷ್ಟು ಕಾಳಜಿ ಇದೆ. ಇದು ನಮಗೆ ಬೇಕಾಗಿ ಸಮಾಜ. ಯಾರೋ ರಾಜಕಾರಣ ಸನ್ಮಾನ ಮಾಡೋದು ಯಾರು ಮಾಡೋದು ಇದು ನಮ್ಮದು ಸಂಸ್ಕೃತಿನೂ ಅಲ್ಲ, ನಮ್ಮ ಪತ್ರಕರ್ತರ ಉದ್ದೇಶವೂ ಅಲ್ಲ. ನಾವು ನಿರೀಕ್ಷೆ ಮಾಡಲ್ಲ. ನಮಗೆ ಇವು ಸಮಾಜ ಸೇವೆ ಮಾಡಿದಂತ ಇಂಥವ್ರು ಇನ್ನೂ 10 ಜನ ಆಗಬೇಕು ಅಂತ ನಮಗೆ. ನಿಮ್ಮ ಸೇವೆ ನಾವು ಗುರುತಿಸಿದ್ರೆ ಇನ್ನು 10 ಜನ ಈ ಥರ ಸೇವೆ ಮಾಡಲಿ ಅಂತ ಮಾಡಿಸೋ ಸನ್ಮಾನ ಮಾಡೋದು. ನಾವು ಯಾರು ತೋರಿಗೆ ಸನ್ಮಾನ ಮಾಡೋಲ್ಲ. ಹಾಗಾಗಿ ನಾನು ಯಾಕೆ ಸ್ಕೂಲಲ್ಲಿ ಮತ್ತೆ ಇದಕ್ಕೆಲ್ಲ ಹಿರಿಯರಲ್ಲಿ ಹೇಳ್ತೀನಿ ಅಂದರೆ ಸರ್ ನಮ್ಮ ಪತ್ರಿಕೋದ್ಯಮ ತುಂಬ ಕಷ್ಟ ಇದೆ ಸರ್. ನಾವೆಲ್ಲ ಹಿರಿಯರಿದ್ವಿ, ಹಿಂದಿನ ಪತ್ರಿಕೋದ್ಯಮ ನೋಡಿದ್ವಿ, ಈಗಿನ ನೋಡಿದ್ವಿ ಸರ್. ಈಗೇನಾಗಿದೆ ಅಂದರೆ ಯಾರು ಪತ್ರಕರ್ತ ಯಾರು ಅಲ್ಲ ಸರ್, ಒಬ್ಬ ಮೊಬೈಲ್ ಇದ್ದರೆ ಪತ್ರಕರ್ತ ಆಗೋಗ್ತಿದ್ದಾನೆ. ನಾನು ಬೆಂಗಳೂರಿನಲ್ಲಿ ಓಡಾಡ್ತಿದ್ದೆ, ಕೆಲವೆಲ್ಲ ನಾನೊಂದು ಏನೋ ಒಂದು ದೊಡ್ಡ ಸಾಹಸ ಕೈ ಹಾಕಿದ್ದೀನಿ. ಅದರಲ್ಲಿ ಹೋದಾಗ ಅದು ಯಾವ್ದಾದ್ರು ಹೋದ್ರು ಅವ್ನು ಮೀಡಿಯಾ ಅಂತ ಹಾಕೊಂಡಿದ್ದಾನೆ. ಅವ್ನು ಬಿಸ್ನೆಸ್ ಮ್ಯಾನ್. ಅವ್ನು ಯಾಕೆ ಹಾಕೊಂಡಿದ್ದಾನೆ ಅಂದರೆ ನಾವು ಯೂಟ್ಯೂಬ್ ಇದೆ ಸರ್ ಅಂತ. ಅವ್ನು ಯೂಟ್ಯೂಬಲ್ಲಿ ಫೇಕ್ ಕೊಡ್ಕೊಂತಾನೋ ಪಬ್ಲಿಸಿಟಿ ಕೊಡ್ಕೊಂತಾನೋ ಒಂದು ಸಾಮಾಜಿಕ ಸರ್ವಿಸ್ ಇಲ್ಲ ಅವನು. ನಾನು ಮೀಡಿಯಾ ಅಂತ ಪೊಲೀಸ್ ಹಿಡಿದಾಗ ಅವ್ನು ಮೀಡಿಯಾ ಅಂತ ಬರಬೇಕು, ಅವ್ನು ಬಿಡಬೇಕಲ್ಲಿ, ಅವ್ನು ವ್ಯಭಿಚಾರಕ್ಕೆ ಮೀಡಿಯಾ ಬಳಸ್ಕೋಬೇಕು. ಈ ಥರದ್ದು ದುರುಪಯೋಗ ಜಾಸ್ತಿ ಆಗ್ತದೆ. ನಾವು ಅದಕ್ಕೆ ಸರ್ಕಾರಕ್ಕೆ ಗೃಹ ಮಂತ್ರಿಗಳು ಹೇಳಿದ್ವಿ ಸರ್, ಮೀಡಿಯಾ ಅಂದರೆ ಒಂದು ನಮಗೆ ಪತ್ರಿಕೆ ನಡೆಸಿದ್ರೆ ಆಮೇಲಿಂದ ಡೆಲ್ಲಿಗೂ ಸರ್ಟಿಫಿಕೇಟ್ ಕೊಡ್ತಾರೆ, ಒಂದು ನಮಗೆ ಲೈಸೆನ್ಸ್ ಕೊಡ್ತಾರೆ, ಅದು ಇರಬೇಕು. ಇಲ್ಲ ಅವನಿಗೆ ಪತ್ರಿಕೆದು ಅನುಭವ ಇರಬೇಕು. ಏನಿಲ್ಲ ನನ್ನ ಮೀಡಿಯಾ ಪತ್ರಕರ್ತ ಓಡಾಡ್ಕೊಂಡ್ಬಿಟ್ಟು ನಮ್ಮ ಪರಿಸ್ಥಿತಿ ಈಗ ಎಲ್ಲೂ ಗೌರವ ಇಲ್ಲ ಅಂತ ಬಿಟ್ಟು ಬಂದಿರ್ತೀನಿ. ಅದು ನಿಮ್ಮ ಹಿರಿಯರಿದ್ದರೆ ವಸಂತ ಅವರೇನು ಇವರಿಗೆಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಯಾರೋ ಹೊಸ ಬಂದನು ನಿಮ್ಗೆ ಒಳ್ಳೇದು ಮಾಡ್ತಾನೆ, ಆಮೇಲೆ ಬ್ಲ್ಯಾಕ್ ಮೇಲ್ಗೂ ಮಾಡ್ತಾನೆ. ನಾನು ಇದೇ ಸಂಸ್ಥೆ ನಾನು ಯಾರೋ ಕೇಳ್ತಾನೆ, ನೆನ್ನೆ ಸುಮ್ಮನೆ ಕೇಳ್ತಾನೆ, ಕ್ರಿಯೇಟಿವ್ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆಯಲ್ಲ ಅದಕ್ಕೊಬ್ಬ ಬ್ಲ್ಯಾಕ್ ಮೇಲ್ ಮಾಡೋಣ, ನಿಮ್ಗೆ ಹೀಗೆ ನಡೀತದೆ. ನಾವು ದುಡ್ಬೇಕು. ಸಂಸ್ಥೆ ಬೆಳೀತದೆ, ಇಷ್ಟು ಎಜುಕೇಶನ್ ಕೊಟ್ಟಿದ್ದಾರೆ, 600 ಜನಕ್ಕೆ ಇಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ. ಅದೇನು ಬೇಕಾಗಿಲ್ಲ. ಅವ್ನು ಯಾವನಿಗೆ ಇವತ್ತು ಹಣ ಬೇಕು, ಕುಡಿಯೋಕೆ ತಿನ್ನಕ್ಕೆ ಹಣ ಬೇಕು. ನಿಮ್ಮ ಸಂಸ್ಥೆ ಹೆದರ್ಸ್ತಾನ. ನೀವೇನಾಗ್ತೀರಿ, ನಮ್ಮ ಸಂಸ್ಥೆ ಬಂದ್ಬಿಡ್ತಾರ ಹಾಳಾಗ್ಬಿಡ್ತಾರ ಅಂತ ಏನು ಮಾಡ್ತೀರಿ, ನೀವು ಹಣ ಕೊಡೋಕೆ ಸ್ಟಾರ್ಟ್ ಆಗ್ತೀರಿ. ಅವಾಗ ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಆಗ್ತದೆ. ಪತ್ರಿಕೋದ್ಯಮ ಈಗ ಬರೋದು ಜಾಸ್ತಿ ಆಗ್ತದೆ, ಬ್ಲ್ಯಾಕ್ ಮೇಲ್ ಮಾಡೋದು. ಹಾಗಾಗಿ ಸರ್ ಯಾವುದೇ ಸಂಸ್ಥೆ ಕೂಡ ನೀವು ತಪ್ಪು ಮಾಡಿಲ್ಲ ಸರ್. ನೀವು ಎಜುಕೇಶನ್ ಕೊಡ್ತಿದ್ರಿ, ಸಾಮಾನ್ಯ ಸಂಸ್ಥೆ ಪ್ಲಸ್ ವೈನ್ಸ್ ಇರುತ್ತೆ, ನೀವು ಹಣ ಕೊಡಕ್ಕೆ ಹೋಗ್ಬೇಡಿ. ಪತ್ರಕರ್ತರಿಗೆ ಯಾಕೆ ಹಣ ಕೊಡಬೇಕು ಅಂತದ್ದು. ಬಟ್ ಇಂಥ ಪತ್ರಕರ್ತರೆಲ್ಲ ಬಂದಾಗ ಒಂದು ಕಾರ್ಯಕ್ರಮ ಇಂಥವು ಸಹಾಯ ಮಾಡಿ 10 ಜನಕ್ಕೆ ಅನುಕೂಲ ಆಗ್ತದೆ, 100 ಜನಕ್ಕೆ ಅನುಕೂಲ ಆಗ್ತದೆ. ಬ್ಲ್ಯಾಕ್ ಮೇಲ್ ಮಾಡೋದು ಯಾವತ್ತೂ ಪೊಲೀಸ್ ಮೇಲೆ ಆಗ್ಬೇಡಿ, ನಾನು ನಮ್ಮ ಹತ್ರ ಬಡಿಸ್ಬೇಡಿ. ಕಷ್ಟಪಟ್ಟು ಪತ್ರಿಕೋದ್ಯಮದಲ್ಲಿ ಸಹ ಎಷ್ಟು ಕಷ್ಟ ಇದ್ದು ಮತ್ತೆ ಲಾಸ್ ಆಗಿ ಮತ್ತೆ ಅವರು ಈ ಪುಸ್ತಕಗಳಿಂದ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ